ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಪರಮ ಪೂಜ್ಯರು ಸೂಕ್ಷ್ಮವಾಗಿ ಹೇಳಿದ್ರು. ಈ ಒಂದು ಗ್ಯಾರಂಟಿಗಳ ಬಗ್ಗೆ ನಾನು ಇಲ್ಲಿ ಮಾತನಾಡಬಾರದು, ಅದೆಲ್ಲವನ್ನು, ಅದರ ಅವಶ್ಯಕತೆಯೂ ಇಲ್ಲ ನನಗೆ. ನಮ್ಮ ರೈತರ ಬದುಕೇನಾಗಿದೆ, ಬಹುಶಃ ನಮ್ಮ ದಾವಣಗೆರೆಯಲ್ಲಿ ಮೆಕ್ಕೆಜೋಳ ಬೆಳೆದ್ರಿ. ಮೆಕ್ಕೆಜೋಳ ಈ ಬಾರಿ ಸ್ವಲ್ಪ ನಿಮ್ಮ ನಿರೀಕ್ಷೆಗಿಂತ ದೊಡ್ಡ ಮಟ್ಟದಲ್ಲಿ ಬೆಳೆಯನ್ನು ನೀವು ಬೆಳೆದಂಥದ್ದೇನಿದೆ, ಮಾರಾಟ ಮಾಡಲಿಕ್ಕೆ ಒಂದು ತಿಂಗಳುಗಳ ಕಾಲ ಧರಣಿ ಕೂರಬೇಕಾಯಿತು ನಮ್ಮ ರೈತರು. ಪರಮ ಪೂಜ್ಯ ಸ್ವಾಮೀಜಿಯವರ ಗಮನಕ್ಕೆ ಯಾತಿಗೆ ತರ್ತೀನಿ ಅಂದರೆ, ಪರಮ ಪೂಜ್ಯರು ಪ್ರತಿ ವಾರದಲ್ಲಿ ಒಂದು ದಿನ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸೆಂಟ್ರ್ ಪೇಜ್ ಆರ್ಟಿಕಲ್ಲು ಪರಮ ಪೂಜ್ಯ ಸ್ವಾಮೀಜಿಯವರದು ಬರುತ್ತೆ. ಅದರಲ್ಲಿ ನಮ್ಮಂಥ ಜನಪ್ರತಿನಿಧಿಗಳಿಗೆ, ಜನಸಾಮಾನ್ಯರಿಗೆ ಬದುಕನ್ನು ಯಾವ ರೀತಿ ನೀವು ನಿಮ್ಮ ನಡವಳಿಕೆಯಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು, ಸಮಾಜದಲ್ಲಿ ಇರ್ತಕ್ಕಂಥ ಹಲವಾರು ನ್ಯೂನ್ಯತೆಗಳ ಬಗ್ಗೆ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರ ಒಂದು ದೊಡ್ಡ ಮಟ್ಟದ ಜ್ಞಾನವನ್ನು ಏನು ಹೊಂದಿದ್ದಾರೆ, ಅನುಭವದ ಮಾತುಗಳನ್ನು ಅವರೇನು ಹೇಳ್ತಾರೆ. ಇವತ್ತು ಅವರು ಹೇಳ್ತಕ್ಕಂಥ ಮಾತುಗಳನ್ನು ನಾವು 10% ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ ಇವತ್ತು ಈ ನಾಡಿನಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತೆ, ನನ್ನ ಅಭಿಪ್ರಾಯ ಇದೆ. ಯಾವ ಮೆಕ್ಕೆಜೋಳವನ್ನು ಖರೀದಿ ಮಾಡತಕ್ಕಂಥ ಜವಾಬ್ದಾರಿಯನ್ನು ಈ ಸರ್ಕಾರದಲ್ಲಿ ನಾವು ಕಾಣಲಿಲ್ಲ. ಹಲವಾರು ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಕಾರಣಗಳನ್ನು ಕೊಟ್ಟರು, ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇವೆ ಎಂದರು. ಇಲ್ಲಿ ರಾಜ್ಯ ಸರ್ಕಾರಗಳ ಜವಾಬ್ದಾರಿ, ಕೇಂದ್ರ ಸರ್ಕಾರದಿಂದ ಆಯಾ ವರ್ಷದಲ್ಲಿ ಒಂದು MSPಯ ದರವನ್ನೇ ನಿಗದಿ ಮಾಡಿರ್ತಾರೆ. ಅದಕ್ಕಿಂತ ಬೆಲೆ ಕುಸಿತ ಆದಾಗ ರಾಜ್ಯ ಸರ್ಕಾರ ಇಂಟರ್ಫಿಯರ್ ಆಗಿ ರೈತರ ನೆರವಿಗೆ ಬಂದು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಆ ಒಂದು ಬೆಳೆಯನ್ನು ಖರೀದಿ ಮಾಡಿ ಎಷ್ಟು ಹಣವನ್ನು ರಾಜ್ಯ ಸರ್ಕಾರ ಆ MSP ದರದವನ್ನು ಏನು ಒಂದು ನಾವು ಆ ಹಣವನ್ನು ಕೊಡಬೇಕಾಗ್ತದೆ. ಯಾವ ಹಣವನ್ನು ಖರ್ಚು ಮಾಡಿರ್ತಾರೆ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಅರ್ಜಿ ಹಾಕಬೇಕು, ಹಣವನ್ನು ಕೊಡ್ತಾರೆ ಅವರು. ಆದರೆ ಇವರು ಖರೀದಿ ಕೇಂದ್ರವನ್ನೇ ಮಾಡಲಿಲ್ಲ. ಹಲವಾರು ಭಾಗದಲ್ಲಿ ನಮ್ಮ ರೈತರು ಬೆಳೆದಂಥ ಬೆಳೆ ಹೊಲದಲ್ಲೇ ನೆಟ್ಟಿದ್ರಿ. ಮೆಕ್ಕೆಜೋಳ ಹಲವಾರು ಭಾಗದಲ್ಲಿ ಬೆಂಕಿಗೆ ಲಕ್ಷಾಂತರ ರೂಪಾಯಿ ಇವತ್ತು ಆಹುತಿ ಆಗಿರ್ತಕ್ಕಂಥ ವಿಷಯಗಳನ್ನು ಮಾಧ್ಯಮಗಳಲ್ಲಿ ಗಮನಿಸಿದ್ದೆ. ಇದು ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಜನಪರವಾದಂಥ ಆಡಳಿತ ಏನಿದೆ. ಪರಮ ಪೂಜ್ಯರು ನಾನು ಈ ವೇದಿಕೆಗೆ ಬಂದಾಗ ಒಂದು 4 ಪೇಜಿನ ಒಂದು ಲೇಖನವನ್ನು ನೋಡಿದೆ ನಾನು. ಪರಮ ಪೂಜ್ಯರು ಬಿಸಿಲು ಬೆಳನಿಗಳು ಅಂತಕ್ಕಂಥದ್ರಲ್ಲಿ ಭೂ ಒಡೆಯನಾದ ರೈತರು ಕೈಗಾರಿಕೋದ್ಯಮಿಗಳ ಹಾಳಾಗದಿರಲಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಗುಲಾಮರಾಗಬೇಡಿ, ನೀವು ಹಾಳಾಗಬೇಡಿ ಅವರಿಗೆ ಅಂತಕ್ಕಂಥ ವಿಷಯಗಳನ್ನು ಯಾವ ಒಂದು ಹಿನ್ನೆಲೆಯಲ್ಲಿ, ಸಂವಿಧಾನದ ಒಂದು ಹಿನ್ನೆಲೆಯಲ್ಲಿ ಒಂದು ಮನಮುಟ್ಟತಕ್ಕಂಥ ರೀತಿಯಲ್ಲಿ ನಮ್ಮ ರೈತರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ರಲ್ಲಿ ದೇಶದ ಒಂದು ಕೈಗಾರಿಕೆಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ವಿಷಯದಲ್ಲಿ ಯಾವ್ಯಾವ ರೀತಿಯಲ್ಲಿ ಅಂತಿಮವಾಗಿ ರೈತರ ಬದುಕನ್ನು ನಾವು ಅತ್ಯಂತ ಕಡೆಗಣಿಸಿದ್ದೇವೆ ಅಂತಕ್ಕಂಥ ಹಲವಾರು ಮಾಹಿತಿಗಳನ್ನು ಇದರಲ್ಲಿ ಬರೆದಿದ್ದೇನೆ ಪರಮ ಪೂಜ್ಯ ಸ್ವಾಮೀಜಿಯವರು. ಇವತ್ತು ನಾನು ಹೇಳ್ತಕ್ಕಂಥದ್ದು, ಒಂದು ಕಡೆ ದೇಶ ದಾಪುಗಾಲಿನಲ್ಲಿ ನಾವು ವೇಗವಾಗಿ ಬೆಳೀತಾ ಇದ್ದೇವೆ. ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ನಮ್ಮ ದೇಶ ಆರ್ಥಿಕವಾಗಿ ಬಲಾಢ್ಯವಾಗಿ 3ನೇ ಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ರೀತಿಯ ಒಂದು ಗುರಿಯನ್ನು ನಾವು ಮುಟ್ತಾ ಇದ್ದೇವೆ. ಇದು ಒಂದು ಕಡೆ ಈ ರೀತಿಯ ಒಂದು ವಾತಾವರಣವನ್ನು ನಾವೇನು ಕಾಣ್ತಾ ಇದ್ದೇವೆ. ನಾನು ನನ್ನ ಹೃದಯದಲ್ಲಿರ್ತಕ್ಕಂಥ ಕೆಲವು ನೋವಿನ ಹಿನ್ನೆಲೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು. ನಾವು ಹಳ್ಳಿಯ ಸೊಗಡನ್ನು ಚಿಕ್ಕ ಮಕ್ಕಳಿನಿಂದ ಅನುಭವಿಸಿ ಬಂದಿರತಕ್ಕಂಥವ್ರು. ಇವತ್ತು ಸಮಾಜ ಎಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ನಾವು ಬೆಳಗ್ಗೆ ಎದ್ದು ಏನಾದರೂ ನಮ್ಮ ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ವಿಷಯವನ್ನು ನಾವು ಏನು ನಡೀತಿದೆ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು ಅಂತಕ್ಕಂಥದ್ದಕ್ಕೆ ಹೋದರೆ ಒಂದು ಒಳ್ಳೆಯ ಸುದ್ದಿಗಳನ್ನು ಬೆಳಗ್ಗೆ ಎದ್ದರೂ ನಾವು ನೋಡಲ್ಲ ಗುರುಗಳೇ. ಇವತ್ತು ಯಾವೊಂದು ನಮ್ಮ ಸಂಸ್ಕೃತಿ, ನಮ್ಮ ದೇಶದಲ್ಲಿ ಒಡ ಹುಟ್ಟಿದವರು ಅಂತಕ್ಕಂಥ ತಂದೆ ತಾಯಂದಿರು, ಅಣ್ಣ ತಮ್ಮಂದಿರು, ಸಹೋದರ ಸಹೋದರಿಯರ ಬಾಂಧವ್ಯವನ್ನು ನಾವೇನು ನೋಡ್ತಾ ಇದ್ವು, ಅದು ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತಾ ಇದೆ. ಇದು ನನಗೆ ಅತ್ಯಂತ ಚಿಂತೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಯಾವೊಂದು ನಾವು ಚಿಕ್ಕ ಮಕ್ಕಳಿದ್ದಾಗ ನೋಡ್ತಾ ಇದ್ವು,
ನಾವು ಎಲ್ಲ ಒಟ್ಟಾಗಿ ಒಂದು ಕುಟುಂಬಗಳಲ್ಲಿ 30, 35, 40 ಜನ ಇರ್ತಕ್ಕಂಥ ಕುಟುಂಬದಲ್ಲಿ ಒಟ್ಟಾಗಿ ನಾವು ಊಟ ಮಾಡ್ತಾ ಇದ್ವು. 6 ಗಂಟೆಗೆ ನಿದ್ದೆ ಮಾಡ್ತಿದ್ವು, ಬೆಳಗ್ಗೆ 5 ಗಂಟೆಗೆ ಎದ್ದು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ವು. ಅಂಥ ದಿನಗಳನ್ನು ನಾವು ನೋಡಿದ್ವಿ. ನಮ್ಮ ಮಕ್ಕಳುಗಳನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಈಗಿನ ದಿನಗಳಲ್ಲಿ. ಇವತ್ತು ಅಂಥ ಒಂದು ದಿನಗಳಲ್ಲಿ ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯಗಳಿರಲಿಲ್ಲ, ವಿದ್ಯುತ್ ಶಕ್ತಿ ಇರಲಿಲ್ಲ, ಹಳ್ಳಿಗೆ ರಸ್ತೆಗಳಿರಲಿಲ್ಲ, ಕುಡಿಯೋ ನೀರಿಲ್ಲ. ಅಂಥ ದಿನಗಳಲ್ಲಿ ನೆಮ್ಮದಿಯಿಂದ ಪ್ರತಿ ಹಳ್ಳಿಯಲ್ಲಿ ಜೀವನವನ್ನು ನಾವು ನೋಡ್ತಾ ಇದ್ವಿ. ಆದರೆ ಇವತ್ತು ಎಲ್ಲ ರೀತಿಯ ಸೌಕರ್ಯಗಳನ್ನು ನಾವಿವತ್ತು ಪಡೆದಿದ್ದೇವೆ. ನೆಮ್ಮದಿ ಅಂತಕ್ಕಂಥದ್ದನ್ನು ಇವತ್ತು ನಾವು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಕಾಣದೇ ಇರತಕ್ಕಂಥ ಒಂದು ವಾತಾವರಣವನ್ನು ನೋಡ್ತಾ ಇದ್ದೇವೆ. ಇವತ್ತು ಇದೆಲ್ಲವನ್ನು ಸರಿಪಡಿಸಬೇಕಾದ್ರೆ ಸಮಾಜದಲ್ಲಿರ್ತಕ್ಕಂಥ ಬಾಂಧವ್ಯದ ಒಂದು ಸಂಪೂರ್ಣ ನಶಿಸಿ ಹೋಗ್ತಿರ್ತಕ್ಕಂಥ, ಜನ್ಮ ಕೊಟ್ಟಂಥ ತಂದೆ ತಾಯಂದಿರ ಬಗ್ಗೆ ಮಕ್ಕಳು ಹೊಂದಿರತಕ್ಕಂಥ ಅವರ ನಡವಳಿಕೆಗಳು ಇವತ್ತು ಪ್ರತಿನಿತ್ಯ ಆ ಸಾವು ಈ ಸಾವು, ಅಲ್ಲಿ ಈ ರೀತಿಯಾಗಿದೆ, ಇಲ್ಲಿ ರೀತಿ ಇರ್ತಕ್ಕಂಥ ಕೆಟ್ಟ ಸುದ್ದಿಗಳನ್ನು ನಾವೇನು ಕಾಣ್ತಾ ಇದ್ದೇವೆ. ಅದನ್ನು ಇವತ್ತು ಸರಿಪಡಿಸಬೇಕಾದಂಥ ಅನಿವಾರ್ಯತೆ ಮುಂದಿನ ದಿನಗಳಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ಅವತ್ತಿನ ದಿನಗಳೇ ಚೆನ್ನಾಗಿತ್ತೇನೋ ಅಂತಕ್ಕಂಥದ್ದು ನನ್ನ ಭಾವನೆ ಗುರುಗಳೇ. ಇವತ್ತು ಈ ಸಮಾಜವನ್ನು ತಿದ್ದಿ ಸರಿಪಡಿಸ್ಲಿಕ್ಕೆ ಸರ್ಕಾರಗಳಿಂದ ಸಾಧ್ಯ ಇಲ್ಲ. ಸರ್ಕಾರಗಳು ಯಾವ ರೀತಿ ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನು ಈಗಿನ ಕಳೆದ 2.5 ವರ್ಷದಿಂದ ತಾವೆಲ್ಲ ನೋಡ್ತಾ ಇದ್ದೀರಿ. ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಮಂತ್ರಿಗಳು ಯಾವ ರೀತಿಯಲ್ಲಿ ಜನತೆಯ ಬಗ್ಗೆ ಯಾವ ಭಯ ಭಕ್ತಿ ಇಲ್ಲದೆ ಇವತ್ತು ದಾರಿ ತಪ್ಪಿ ಹೋಗ್ತಾ ಇದ್ದೇವೆ. ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸಮಾಜದ ಯಾವೊಂದು ಹಲವಾರು ಮಠಮಾನ್ಯಗಳು ಒಂದು ಒಳ್ಳೆಯ ದಿಕ್ಕಿನಲ್ಲಿ ಇಂದಿನ ದಿನಗಳಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಸಮಾಜವನ್ನು ಕಟ್ಟತಕ್ಕಂಥದ್ದಲ್ಲಿ ದೊಡ್ಡ ಕೊಡುಗೆಯನ್ನು ಹಲವಾರು ಕ್ಷೇತ್ರಗಳಲ್ಲಿ ಕೊಟ್ಟಿದ್ದೀರಿ. ಅದು ಪುನಃ ಈ ದೇಶದಲ್ಲಿ ಪುನಃ ಪ್ರಾರಂಭ ಆಗ್ತದೆ. ಅದು ಬೇರೆ ರೀತಿ ಅಪಾರ್ಥ ಮಾಡ್ಕೊಳ್ಳೋದಕ್ಕೂ ಬೇಡ ಅಂತಕ್ಕಂಥದ್ದು ನನ್ನ ಭಾವನೆ. ಪ್ರತಿನಿತ್ಯ ನಿಮ್ಮ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯ ಬದುಕನ್ನು ನಾವು ಕಾಣ್ತಾ ಇದ್ದೇವೆ, ಆ ಬದುಕನ್ನು ಕಳ್ಕೊತಾ ಇದ್ದೇವೆ. ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ನಾವೇನು ನಮ್ಮಲ್ಲಿ ವೈಫಲ್ಯತೆಯನ್ನು ಕಾಣ್ತಾ ಇದ್ದೇವೆ, ಇವತ್ತು ಆ ಒಂದು ವೈಫಲ್ಯತೆಯನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ತರಳಬಾಳು ಕ್ಷೇತ್ರ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಒಂದು ಕ್ಷೇತ್ರದಲ್ಲಿ, ಈ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ತಂದೆ ತಾಯಂದರು, ಈ ಮಠದ ಭಕ್ತರೇನಿದ್ದೀರಿ, ಕೋರ್ಟು ಕಚೇರಿಗಳಿಗೆ ಹೋಗ್ತಕ್ಕಂಥದ್ದು ಬಹುಶಃ ಬೇರೆ ಕಡೆ ಹೋಲಿಕೆ ಮಾಡಿದಾಗ ಕಡಿಮೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ತಿಳಿದಿರ್ತಕ್ಕಂಥ ಮಾಹಿತಿ, ಏನಾದರೂ ಹಳ್ಳಿಗಳಲ್ಲಿ ಸಮಸ್ಯೆಗಳು ಉದ್ಭವ ಆದರೆ, ಕುಟುಂಬಗಳಲ್ಲಿ ಏನಾದರೂ ಒಂದು ಭಿನ್ನಾಭಿಪ್ರಾಯಗಳು ಮೂಡಿದ್ರೆ ಅದಕ್ಕೆ ಒಂದು ಆ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸ್ತಕ್ಕಂಥದ್ದು, ಸಮಸ್ಯೆಗಳನ್ನು ಸರಿಪಡಿಸ್ತಕ್ಕಂಥದ್ದು ತರಳಬಾಳು ಕ್ಷೇತ್ರದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರಿಂದ ದೊಡ್ಡ ಮಟ್ಟದಲ್ಲಿ ನಿಮ್ಮ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥದ್ರಲ್ಲಿ ನಿಮಗೆ ಏನು ಒಂದು ದೊಡ್ಡ ಶಕ್ತಿಯಾಗಿ ನಿಮ್ಮ ಬದುಕನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ. ಅದು ನಿಜಕ್ಕೂ ಅಭಿನಂದನೀಯವಾದಂಥ ಕಾರ್ಯಕ್ರಮ. ಪರಮಪೂಜ್ಯರ ಜವಾಬ್ದಾರಿ ಇವತ್ತು ಈ ಸಮಾಜವನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಅವರ ಒಂದು ಪ್ರಭಾವ ಏನಿದೆ, ಆ ಪ್ರಭಾವದ ಮುಖಾಂತರ ಈ ನಾಡಿನಲ್ಲಿ ಯಾವ ಕುವೆಂಪು ಅವರ ಬಗ್ಗೆ ಇವತ್ತೇನು ಇಟ್ಟಿದ್ದೀರಿ ಹೆಸರನ್ನ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದನ್ನು ನಾವೇನು ನೋಡ್ತೇವೆ. ಪ್ರತಿಯೊಂದು ಹಳ್ಳಿಗಳು, ಪ್ರತಿಯೊಂದು ಕುಟುಂಬಗಳು ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ವಾತಾವರಣ ನಮಗೆ ಮೊದಲು ಬೇಕಿರ್ತಕ್ಕಂಥದ್ದು. ಇವತ್ತು ಹಣದ ಕೊರತೆ ಇಲ್ಲ, ನಮಗೆ ಹಣದ ಕೊರತೆ ಇಲ್ಲ, ಆರ್ಥಿಕವಾಗಿ ಸದೃಢವಾಗಿ ಬೆಳೀತಾ ಇದ್ದಾರೆ. ಆದರೆ ನಮ್ಮ ಮೂಲ, ನಮ್ಮ ಕುಟುಂಬಗಳ ಒಂದು ಬಾಂಧವ್ಯ ಅದು ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದನ್ನು ಸರಿಪಡಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಆ ನಿಟ್ಟಿನಲ್ಲಿ ಭಗವಂತ ಎಲ್ಲ ಕುಟುಂಬಗಳಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದನ್ನು ಪುನಃ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮ ಹೃದಯಕ್ಕೆ ಭಗವಂತ ಎಲ್ಲ ರೀತಿಯ ಪ್ರಭಾವ ಬರಲಿ. ಪರಮ ಪೂಜ್ಯರಿಂದ ಈ ಸಮಾಜ ಸರಿಪಡಿಸ್ತಕ್ಕಂಥದ್ದಕ್ಕೆ ಇವತ್ತು ಅವರೇನು ಹಲವಾರು ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪ್ರತಿ ವರ್ಷ ಈ ತರಳಬಾಳು ಹುಣ್ಣಿಮೆಯ ಕಾರ್ಯಕ್ರಮದ ಮುಖಾಂತರ ಈ ರಾಜ್ಯದಲ್ಲಿ ಸುಮಾರು 76 ವರ್ಷಗಳಾಯ್ತು ಬುದ್ಧಿ, 76 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಜನತೆಯಲ್ಲಿ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸವನ್ನೇನು ಮಾಡ್ತಾ ಇದ್ದಾರೆ. ಪರಮ ಪೂಜ್ಯರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಪರಮ ಪೂಜ್ಯರ ಅನುಮತಿಯೊಂದಿಗೆ ನಾನು ಪುನಃ ಬೆಂಗಳೂರಿಗೆ ಹೋಗಬೇಕಂತ ಅನಿವಾರ್ಯತೆಯಿಂದ
ಇವತ್ತು ನಾನು ಮೊದಲು ಮಾತನಾಡ್ತೀನಿ ಅಂತ ಪರಮ ಪೂಜ್ಯರ ಅನುಮತಿಯನ್ನು ಪಡೆದಿದ್ದೇನೆ. ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತೇನೆ. ಈ ಒಂದು ಕಾರ್ಯಕ್ರಮ 3 ದಿನ ಉತ್ತಮವಾದಂಥ ರೀತಿಯಲ್ಲಿ ನಡೀಲಿ ಅಂತಕ್ಕಂಥ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸನ್ಮಾನ್ಯ